ಎಲ್ರಿಗೂ ನಮಸ್ಕಾರ. ಅಬಲಾಶ್ರಮದ ಒಂದು ಮಾಧ್ಯಮ ಪ್ರಕಲ್ಪ. ಅಬಲಾಶ್ರಮ 118 ವರ್ಷಗಳಿಂದ ಸತತವಾಗಿ ವಿಧವೆಯರಿಗೋಸ್ಕರ, ವಿಧವೆಯರು ಮತ್ತು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಬಲಾಶ್ರಮ ಕೆಲಸ ಮಾಡ್ತಿದೆ. ಅಬಲಾಶ್ರಮದಲ್ಲಿ ನೊಂದಂಥ ಹೆಣ್ಮಕ್ಳು ಬಂದು ಇಲ್ಲಿ ಆಶ್ರಯ ಪಡೆಯುವಂಥದ್ದು ನಾವು ನೋಡ್ಬೋದು. ಅದೇ ರೀತಿ ಹೊರಗಡೆಯಿಂದ ಬಂದಿರುವಂಥವ್ರಿಗೆ ಅಂದರೆ ಅವಶ್ಯಕತೆ ಇದೆ, ಅವ್ರಿಗೆ ಶಿಕ್ಷಣದ ಜೊತೆಗೆ ಒಂದು ಕೌಶಲ್ಯವೂ ಕೂಡ ಬೇಕು ಅಂತ ಅನ್ಸುತ್ತೆ. ಅಂಥ ಮಹಿಳೆಯರಿಗೋಸ್ಕರ ಅಬಲಾಶ್ರಮ ಸುಮಾರು ಪ್ರಕಲ್ಪಗಳನ್ನ ಮಾಡಿದೆ. ಅದರಲ್ಲಿ ಒಂದು ಮಾಧ್ಯಮ ತರಬೇತಿಯೂ ಕೂಡ ಒಂದು. ಮಾಧ್ಯಮ ಅಂದಿದ ತಕ್ಷಣ ಸಮಾಜಕ್ಕೆ ಒಂದು ವಿಷಯದ ವಿನಿಮಯ ಮಾಡುವಂಥ ಏಕೈಕ ಒಂದು ಮಾರ್ಗ. ಒಂದು ಸುದ್ದಿಯನ್ನ ಹೇಗೆ ತಗೊಳ್ಳೋದು, ಸುದ್ದಿಯನ್ನ ಯಾವ ರೀತಿ ಹೇಳುವಂಥದ್ದು, ಇದೆಲ್ಲವೂ ಕೂಡ ಮುಖ್ಯ. ಒಂದು ಪಾಸಿಟಿವ್ ಸಮಾಜವನ್ನ ಮಾಡಬೇಕು ಅಥವಾ ಒಂದು ಧನಾತ್ಮಕವಾದಂಥ ಚಿಂತನೆಗಳನ್ನ ಒಳಗೊಳ್ಳಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಪಾತ್ರ ತುಂಬ ಮುಖ್ಯ. ಅದರಿಂದ ಅಬಲಾಶ್ರಮ ಸುಮಾಧ್ಯಮ ಅನ್ನುವಂಥ ಹೆಸರಿನಲ್ಲಿ ಸುಮಾರು 2 ವರ್ಷಗಳ ಕಾಲ, ಈಗ ಮೇ 6ಕ್ಕೆ 2 ವರ್ಷ ಆಯಿತು, 5 ಬ್ಯಾಚ್ಗಳನ್ನ ಒಳಗೊಂಡು ಇಲ್ಲಿ ಬೇಸಿಕ್ಕಾಗಿ ಹೇಳ್ಕೊಡುವಂಥದ್ದು. ಮೊದಲನೇದಾಗಿ ಸುದ್ದಿ ಬರೆಯುವಂಥದ್ದು, ಸುದ್ದಿಯನ್ನ ಯಾವ ರೀತಿ ಬರೆಯುವಂಥದ್ದು, ಸುದ್ದಿಯನ್ನ ಯಾವ ರೀತಿ ನರೇಟಿವ್ ಸೆಟ್ ಮಾಡುವಂಥದ್ದು. ಒಂದು ಸುದ್ದಿಗೆ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇರುತ್ತೆ, ಅದಕ್ಕೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇರುತ್ತೆ. ಅದನ್ನ ಕೊಡುವಂಥದ್ದು ಸುದ್ದಿಯ ಮೂಲಕ. ಅದ್ರ ಜೊತೆಗೆ ಅದನ್ನ ಆಂಕರಿಂಗ್ ಮಾಡುವಂಥದ್ದು, ಅಂದ್ರೆ ನಿರೂಪಣೆ ಮಾಡುವಂಥದ್ದು, ಆ ಸುದ್ದಿಯನ್ನು ಹೇಳೋ ವಿಧಾನ, ಇದೆಲ್ಲವೂ ಕೂಡ ಇಲ್ಲಿ ಟ್ರೈನಿಂಗ್ ಆಗುತ್ತೆ. ಜೊತೆಗೆ ಹಿನ್ನೆಲೆ ಧ್ವನಿಯನ್ನ ಕೊಡುವಂಥದ್ದು. ಒಂದು ವಿಡಿಯೋಗೆ ಹಿನ್ನೆಲೆ ಧ್ವನಿ ಇದ್ದಾಗ ಅದರ ಮೌಲ್ಯ ಹೆಚ್ಚಾಗುತ್ತೆ, ಅದರಿಂದ ಹಿನ್ನೆಲೆ ಧ್ವನಿಯನ್ನು ಮಾಡುವಂಥದ್ದು. ಮತ್ತು ಇಂಟರ್ವ್ಯೂಗಳು, ಕೆಲವು ವ್ಯಕ್ತಿಗಳನ್ನ 1-to-1 ಇಂಟರ್ವ್ಯೂ ಮಾಡುವಂಥದ್ದು, ಈ ಥರದ್ದು ಕೂಡ ಇಲ್ಲಿ ಹೇಳ್ಕೊಡೋದು. ಜೊತೆಗೆ ಬೇಸಿಕ್ ಆಗಿ ಒಂದು ಫೋಟೋಶಾಪ್, ಅಂದರೆ ಬರೀ ಈ ಜರ್ನಲಿಸಮ್ ಅಂದಿದ ತಕ್ಷಣ ನಮ್ಗೆ ಅನ್ಸೋದು ಅದೊಂದು ಸುದ್ದಿ ಓದ್ತಾರೆ, ಸುದ್ದಿಯನ್ನ ಕೇಳ್ತಾರೆ ಅಷ್ಟೇ ಅಲ್ಲ. ಅದಕ್ಕೆ ಬೇಕಾಗಿರುವಂಥ ಎಂಡ್ ಪ್ರೋಸೆಸ್ ಏನಿದೆಯೋ ಅದನ್ನ ಮಾಡುವಂಥದ್ದು. ಅದರಲ್ಲಿ ಫೋಟೋಶಾಪ್ ಕೂಡ ತುಂಬಾ ಮುಖ್ಯ. ಅದೇ ರೀತಿ ವಿಡಿಯೋ ಎಡಿಟಿಂಗ್, ಅವರೇ ಶೂಟ್ ಮಾಡಿರುವಂಥ ವಿಡಿಯೋನ ಅವರೇ ಎಡಿಟ್ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡ್ಕೊಳ್ಳುವಂಥದ್ದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋಂಥದ್ದು ವಿಷಯವಾಗೂ ಕೂಡ ಇಲ್ಲಿ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ತತ್ರ ಒಂದು 5 ಬ್ಯಾಚ್ಗಳಾಗಿದೆ, 5ನೇ ಬ್ಯಾಚ್ ನಡೀತಾ ಇದೆ. ಇಲ್ಲಿ ಹೇಳುವಂಥದ್ದು ಮಾಧ್ಯಮ ಅನ್ನುವಂಥದ್ದು ಯಾರಿಗೂ ಶೋಕಿ ಆಗಬಾರ್ದು, ಅದೊಂದು ಜವಾಬ್ದಾರಿ. ನಾನು ಜರ್ನಲಿಸ್ಟು, ನಾನು ಮೈಕ್ ಹಿಡಿದ ತಕ್ಷಣ ನಾನು ಕೇಳಿದ್ದೆಲ್ಲ ಸತ್ಯ ಅಂತಿಲ್ಲ. ಅಧ್ಯಯನ ತುಂಬ ಮುಖ್ಯ ಅನ್ನೋದ್ರ ಬಗ್ಗೆ ಇಲ್ಲಿ ಹೆಚ್ಚಾಗಿ ತರಬೇತಿಯನ್ನು ಕೊಡುತ್ತೆ. ಮತ್ತೆ ಮೌಲ್ಯದ ಕುರಿತು, ಮೌಲ್ಯಗಳು ಹೇಗಿರಬೇಕು ಪತ್ರಕರ್ತನಿಗೆ, ಅದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ಲಾಗ. ಮತ್ತೊಂದು ವಿಷಯದ ಆಳ ಅಗಲ ಅದನ್ನು ವಿಶ್ಲೇಷಣೆ ಮಾಡುವಂಥದ್ದು ವಿಧಾನ, ಸಂಶೋಧನೆ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಇಲ್ಲಿ ಹೇಳ್ಕೊಡ್ತಾ ಇದೆ. ಉಚಿತವಾಗಿ ಮಹಿಳೆಯರಿಗೆ ಇಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದೆ ಅಬಲಾಶ್ರಮ. ಕಳೆದ 2 ವರ್ಷಗಳಲ್ಲಿ 5 ಬ್ಯಾಚ್ಗಳಲ್ಲಿ 100-110 ಜನರು ಈ ತರಬೇತಿಯನ್ನು ಪಡೆದಿದ್ದಾರೆ. ಇಲ್ಲಿ ಯಾರು ತರಬೇತಿ ಪಡೆದಿರೋ ಅವರಿಗೆ ಮಾಧ್ಯಮದಲ್ಲಿ ನಾವೇ ಕೆಲಸ ಕೊಡಿಸ್ತೀವಿ. ಆಸಕ್ತಿ ಇರುವಂಥವ್ರಿಗೆ ಮಾಧ್ಯಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದರದೇ ಆದಂಥ ಒಂದಷ್ಟು ಮಾನದಂಡಗಳಿವೆ. ಆ ಮಾನದಂಡಗಳನ್ನು ಒಳಗೊಂಡಂತೆ ಯಾರು ಇದ್ದಂತವ್ರಿದ್ರೆ ಕೆಲಸವನ್ನು ಕೊಡಿಸ್ತೀವಿ. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ನಮ್ಮದೇ ಆದಂಥ ಸ್ಟೂಡೆಂಟ್ಸ್ 3 ಜನ ಕೆಲಸ ಮಾಡ್ತೀವಿ. ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾರೆ. ಈ ರೀತಿ ಒಂದು ಈ ಅಬಲಾಶ್ರಮ 118 ವರ್ಷ ಆಗಿದೆ ಅಂದಿದ ತಕ್ಷಣ ಯಾವೊಂದು ಹಳೆಯ ಸಂಸ್ಥೆ ಇದೇನು ಮಾಡ್ತಿಲ್ಲ ಅನ್ನೋ ರೀತಿ ಇಲ್ಲ. ಸುಸಜ್ಜಿತವಾದಂಥ ಒಂದು ಸ್ಟುಡಿಯೋವನ್ನು ಕೂಡ ಇಲ್ಲಿ ಮಾಡಿದೆ. ಮೀಡಿಯಾದ ಪ್ರಮುಖರು ಕೂಡ ಇಲ್ಲಿ ಬಂದು, ಎಕ್ಸ್ಪರ್ಟ್ಸ್ಗಳೆಲ್ಲರೂ ಕೂಡ ಬಂದು ಅವರಿಗೆ ಮಾಧ್ಯಮ ತರಬೇತಿಯನ್ನ ಕೊಡ್ತಾರೆ. ಈ ರೀತಿ ಎಲ್ಲವೂ ಕೂಡ ಉಚಿತವಾಗಿ ಇಲ್ಲಿ ಅಬಲಾಶ್ರಮದ ಕಡೆಯಿಂದ ನಡೀತದೆ.